ಬಸ್ಗಳಿಲ್ಲದೆ ಸಾರ್ವಜನಿಕರು ಗ್ರಾಮಸ್ಥರ ಪರದಾಟ. ಕೆಎಸ್ಆರ್ಟಿಸಿ ಆದೇಶದಂತೆ ಬಸ್ಗಳಿಲ್ಲದೆ ನರಳಾಟ. ಎಸ್, ಅದು ಹೇಳಿ ಕೇಳಿ ಬರದ ನಾಡು ಅಂತಲೇ ಕರೆಸಿಕೊಳ್ಳೋ ಪಾವಗಡ. ಅಭಿವೃದ್ಧಿ ಅನ್ನೋದು ಇಲ್ಲಿ ಕಾಣ್ತಾನೆ ಇಲ್ಲ ಅನ್ನೋ ಮಾತಿದೆ. ಇದಕ್ಕೆ ಪೂರಕವೆಂಬಂತೆ ತಾಲೂಕಿನ ಅದೆಷ್ಟೋ ಗ್ರಾಮಗಳಿಗೆ ಇಂದಿಗೂ ಸರಿಯಾದ ರಸ್ತೆ ಇಲ್ಲ. ಇನ್ನು ರಸ್ತೆ ಇದ್ರೂ ಕೂಡ ಬಸ್ ವ್ಯವಸ್ಥೆ ಇಲ್ಲ. ಈ ಕಾರಣಕ್ಕೆ ಸರಿಯಾದ ಸಮಯಕ್ಕೆ ಬಸ್ಗಳು ಬಾರದೆ ಜನರು ಪರದಾಡುವಂತಾಗಿದೆ. ನಗರದ ಬಸ್ ನಿಲ್ದಾಣದಲ್ಲಿಯೂ ಇದೇ ಗೋಳಾಗಿದ್ದು, ಬಸ್ಗಾಗಿ ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಪಾವಗಡ ತಾಲೂಕಿನ ಗಡಿ ಭಾಗದ ಅನೇಕ ಗ್ರಾಮಗಳಿಗೆ ಇಂದಿಗೂ ಸಾರಿಗೆ ಸಂಪರ್ಕವಿಲ್ಲ. ಸಾರಿಗೆ ಇಲಾಖೆಯ ಪ್ರಕಾರ ಬಸ್ಗಳು ಗ್ರಾಮಕ್ಕೆ ಸಂಚರಿಸ್ತಾ ಇಲ್ಲ. ಇದರಿಂದ ಹಲವು ಗ್ರಾಮದ ಜನರು, ವಿದ್ಯಾರ್ಥಿಗಳು, ಉದ್ಯೋಗಿಗಳು, ಶಿಕ್ಷಕರು ತಾಲೂಕು ಕೇಂದ್ರ ತಲುಪಲು ಪರದಾಡ್ತಿದ್ದಾರೆ. ಪಾವಗಡಕ್ಕೆ ಬರಲು ಇಲ್ಲವೇ ಪಾವಗಡದಿಂದ ತಮ್ಮ ಗ್ರಾಮಗಳಿಗೆ ತೆರಳಲು ಜನರು ದ್ವಿಚಕ್ರ ವಾಹನ, ಆಟೋ, ಟೆಂಪೋ, ಲಗೇಜ್ ಆಟೋ, ಟ್ರ್ಯಾಕ್ಟರ್ ಮೂಲಕ ಖಾಸಗಿ ವಾಹನಗಳನ್ನೇ ಅವಲಂಬಿಸುವಂತಾಗಿದೆ. ಇಂತಹ ವಾಹನ ಸಂಚಾರದಿಂದ ಅಪಘಾತಗಳು ಸಂಭವಿಸಿರುವ ಉದಾಹರಣೆಗಳಿವೆ. ಇತ್ತೀಚೆಗೆ ತಾನೇ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಪಾವಗಡಕ್ಕೆ ಭೇಟಿಯನ್ನ ನೀಡಿದ್ರು. ಈ ವೇಳೆ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಸಮಾಲೋಚನಾ ಸಭೆಯನ್ನ ನಡೆಸಿದ್ರು. ಇದೇ ವೇಳೆ ಬಸ್ ಸಮಸ್ಯೆಯ ಕುರಿತಾಗಿ ಆಲಿಸಿದ ಅವರು ಬಸ್ ಘಟಕಗಳ ಕಾರ್ಯಾಚರಣೆಯ ಕುರಿತು ಮಾಹಿತಿಯನ್ನ ಹಂಚಿಕೊಂಡಿದ್ರು. ಆದರೆ ಕೆಎಸ್ಆರ್ಟಿಸಿ ಹೊರಡಿಸಿರುವ ಆದೇಶದಂತೆ ತಾಲೂಕಿನಲ್ಲಿ ಬಸ್ಗಳು ಸಂಚರಿಸ್ತಾ ಇಲ್ಲ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಎಸ್ಆರ್ಟಿಸಿ ಹೊರಡಿಸಿರುವ ಆದೇಶದಂತೆ ಪಾವಗಡದಲ್ಲಿ 45 ಬಸ್ ಘಟಕಗಳಿದ್ದು ಒಟ್ಟು 140 ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಪಾವಗಡದಿಂದ ಇತರೆ ತಾಲೂಕು, ಜಿಲ್ಲೆ ಮತ್ತು ಗ್ರಾಮಗಳಿಗೆ ಚಲಿಸಲು ಜನರಿಗೆ ಕೇವಲ 41 ಬಸ್ಗಳು ಮಾತ್ರ ಇವೆ. ಬೇರೆ ಜಿಲ್ಲೆಗೆ ತಲುಪುವುದಿರಲಿ, ತಾಲೂಕಿನ ಹಲವು ಗ್ರಾಮಗಳಿಗೆ ಓಡಾಡಲು ಬಸ್ ವ್ಯವಸ್ಥೆ ಇಲ್ಲ. ಇದಲ್ಲದೆ ಸಂಜೆ 6:30 ಬಳಿಕ ಪಾವಗಡದ ಕಡೆ ತೆರಳಲು ತುಮಕೂರಿನಿಂದ ಬಸ್ಗಳು ಸಿಗಲ್ಲ. ಇತ್ತ ಪಾವಗಡದಿಂದ ತುಮಕೂರಿನ ಕಡೆ ತೆರಳಲು ಕೂಡ 6:30 ಬಳಿಕ ಬಸ್ಗಳಿಲ್ಲ. ಇದರಿಂದ ಅನಾರೋಗ್ಯ ಮತ್ತಿತರೆ ತುರ್ತು ಸಂದರ್ಭಗಳಲ್ಲಿ ತೆರಳಲು ಬಸ್ಗಳಿಲ್ಲದೆ ಪರದಾಡುವಂತಾಗಿದೆ ಎಂದು ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಒಂದ್ ಕಡೆ ಪರದಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಶಿಕ್ಷಕರು ಗ್ರಾಮಗಳ ಶಾಲೆಗಳಿಗೆ ಹೋಗಲು ಹಿಂದೇಟು ಹಾಕ್ತಿದ್ದಾರೆ ಎನ್ನಲಾಗ್ತಾ ಇದೆ. ಅಲ್ಲಿಂದ ವರ್ಗಾವಣೆ ಮಾಡಿಸಿಕೊಳ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾವೆ. ಇತ್ತ ಮಹಿಳೆಯರಿಗೆ ಸಿಗ್ತಾ ಇರುವ ಉಚಿತ ಬಸ್ ವ್ಯವಸ್ಥೆ ತಾಲೂಕಿನಲ್ಲಿ ಸಂಪೂರ್ಣ ನೆಲ ಕಚ್ಚಿದೆ ಎನ್ನಬಹುದು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.